ನಿಮ್ ಮಗ ಇಲ್ಲಿಂದ 120 ಕಿಲೋಮೀಟರ್ ಉತ್ತರ ದಿಕ್ಕಲ್ಲಿದ್ದಾನೆ. ಹೋಗಿ ಹುಡುಕಿ. ಸರಿನಮ್ಮ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನಿಮ್ ಜೀವನದಲ್ಲಿ ಏನೋ ಆಸೆ ಇಟ್ಕೊಂಡ್ ಬಂದಿದ್ದೀರಾ, ಹೌದಲ್ಲ? ಅಮ್ಮ, ಗರುಡ ವಂಶದವನಾಗಿದ್ರೂ ಕೂಡ ನನ್ನ ಜೀವನದಾಸೆಯಾದ ನಾಗನಿಧಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಶಿವಪಂಚಾಕ್ಷರಿ ಜಪವನ್ನ ಜಪಿಸಿ ಆ ನೀಲಕಂಠನನ್ನೇ ಮೆಚ್ಚಿಸಿ ನಾಗಮಣಿಯನ್ನ ಪಡ್ಕೊಳ್ಳುವಂತ ಮಂತ್ರನ ವರವಾಗಿ ಪಡ್ಕೊಂಡಿದ್ದೀನಿ. ನಾಗಮಣಿಯನ್ನ ಸಾಧಿಸುವಂತ ಪ್ರಕ್ರಿಯೆಯಲ್ಲಿ ಮಂತ್ರವನ್ನ ಜಪಿಸೋಕು ಮುಂಚೆ ಯಾರು ಬಂದ್ರೋ, ಎಲ್ಲಿಂದ ಬಂದ್ರೋ, ಹೇಗ್ ಬಂದ್ರೋ ಗೊತ್ತಿಲ್ಲ, ಆದ್ರೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನಾಗಮಣಿನ ತಗೊಂಡೋಗ್ಬಿಟ್ರು. ಯಾರು ಅವ್ರು ಯಾರು ಗೊತ್ತಾದ್ರೆ ನನ್ನ ಕೈಯಿಂದನೇ ಕತ್ತರಿಸಾಕ್ಬಿಟ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀನಿ. ಹೇಳಮ್ಮ, ನಾಗಮಣಿ ಎಲ್ಲಿದೆ? ಅದನ್ನ ಯಾರು ತಗೊಂಡೋದ್ರು? ನಾಗಮಣಿಗೆ ದಾರಿ ತೋರಿಸಿದ್ರೆ ಜೀವನ ಪೂರ್ತಿಯಾಗಿ ನಿನಗೆ ಋಣಿಯಾಗಿರ್ತೀನಿ. ಹೇಳಮ್ಮ. ಗೊತ್ತಾಯ್ತು ಮಗ, ನಿನ್ ಕನ್ಸು, ನೀನ್ ಆಸೆ ಪಟ್ಟಿದ್ದು ಎಲ್ಲಿದೆ ಅಂತ ಗೊತ್ತಾಯ್ತು.